15ನೇ ತಾರೀಕುವರೆಗೂ ವಿಐಪಿಸ್ಗಳು ಎನ್ಯುಮರೇಷನ್ಗೆ ಸೆಲ್ಫ್ ಎನ್ಯುಮರೇಷನ್ಗೆ ಸಾರ್ವಜನಿಕರು ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿರ್ಬೋದು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲರೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತು ಏನೆಲ್ಲ ಅಧಿಕಾರಿಗಳು ಸೇರಿದರೆ, ಸ್ವಯಂ ನಾನು ಸೇರ್ದಂಗೆ ಇವತ್ತು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಇವತ್ತು ಇದೆಲ್ಲ ಸೇರಿದ್ದೀವಿ. ಮತ್ತೆ ಈಗ 16/4/2025ರಿಂದ 15/5/2028 ಎನ್ಯುಮರೇಟರ್ಸ್ ಏನ್ ಮಾಡಿರ್ತೀವಿ ಅವರು ಮನೆ ಮನೆಗೆ ಹೋಗಿ ಒಂದು ಸುಮಾರು 549 ಬ್ಲಾಕ್ಗಳನ್ನು ನಾವು ಈಗಾಗಲೇ ನಮ್ಮ ತಾಲೂಕಲ್ಲಿ ಮಾಡಿದ್ದೇವೆ. ಆಮೇಲೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಒಟ್ಟಾರೆ ಹಳ್ಳಿಗಳ ಸಂಖ್ಯೆ 337 ಇದೆ. ಆದ್ರೆ ಬ್ಲಾಕ್ಗಳು 549 700-800 ಜನಕ್ಕೆ ಒಂದೊಂದು ಬ್ಲಾಕ್ ಅಂತ ಮಾಡಿ ಅದಕ್ಕೆ ಒಬ್ಬೊಬ್ಬರು ಎನ್ಯುಮರೇಟರ್ಸ್ ಟೆಸ್ಟ್ ಮಾಡ್ತೀವಿ. ಸುಮಾರು 401 ಜನ ಆಸ್ ಆಫ್ ಟುಡೇ 401 ಜನ ಎನ್ಯುಮರೇಟರ್ಸ್ಗಳನ್ನ ಈಗಾಗಲೇ ನೋಂದಣಿ ಮಾಡಿಸಿದ್ವಿ. ಅವರು ಕೂಡ 15ನೇ ತಾರೀಕು ಕಳೆದ ನಂತರ ಅವರು ಕೂಡ ಮನೆಗಳಿಗೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಅನ್ನು ಮಾಡ್ತಾರೆ. ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನ ಪ್ರಮುಖರಿಗೆ ಯಾರ್ಯಾರಿದ್ದಾರೆ ಅವರು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇರೋದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೋಬೇಕು. ಈ ಎನ್ಯುಮರೇಷನ್ ಮಾಡ್ತಕ್ಕಂಥದ್ದು ಮೊದಲಾಗಿ ಮನೆ ಮನೆ ಹತ್ರ ಬಂದು ದೊಡ್ಡ ದೊಡ್ಡ ಫಾರಂಗಳೆಲ್ಲ ಇಟ್ಕೊಂಡು ಕೇಳಿ ಮಾಡ್ತಾ ಇದ್ರು. ಈಗೆಲ್ಲ ಡಿಜಿಟಲೈಸ್ ಮಾಡೋ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ರೆ ಕೆಲವು ಹಳ್ಳಿನಲ್ಲಿ ಯಾರೆಲ್ಲ ಅಮಾಯಕರು ಅಂತ ನಾವು ಕರಿತೀವಿ, ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ದಂಥವ್ರು ಸ್ವಲ್ಪ ತೊಂದರೆ ಆಗ್ತದೆ. ಅದನ್ನು ನಾವು ಅಧಿಕಾರಿಗಳು ಅವ್ರಿಗೆಲ್ಲರೂ ಕೂಡ ಅದನ್ನ ಎನ್ಯುಮರೇಷನ್ ಮಾಡುವಂಥದ್ದು ಮಾಡ್ತಾರೆ. ಆದ್ರೆ ನಾವುಗಳು ಯಾರು ಆನ್ಲೈನ್ ನಲ್ಲಿ ಎನ್ಯುಮರೇಷನ್ ಮಾಡ್ಕೊಳ್ಳಿಕ್ಕೆ ಜ್ಞಾನ ಇರ್ತದೆ ನಾವು ಕೂಡ ಅದನ್ನ ಆನ್ಲೈನ್ ನಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಆಗಬೇಕು. ಏನು ಭಾರತದ ಜನಗಣತಿ ಆಯುಕ್ತರಿಂದ ಗೈಡ್ಲೈನ್ಸ್ ಕೂಡ ಇಶ್ಯೂ ಆಗಿದೆ. 1 ಜನವರಿ 2026 ಅಲ್ಲಿ ಅವರು ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನೇನು ಬೇಕು, ಅವ್ರನ್ನ ಯಾವ್ಯಾವ ತರ ಏನಿರ್ತಕ್ಕಂಥದ್ದು TDR ಬಂದಿದೆ, ಅವ್ರನ್ನ ಸ್ವಯಂ ಗಣತಿ ಮಾಡ್ತಕ್ಕಂಥ ID ಅದನ್ನು ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದು ಎನ್ಯುಮರೇಟರ್ಸ್ಗೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ, ಅವರಿಗೆ ಟ್ರೈನಿಂಗು ಕೂಡ ಕೊಡ್ತಾರೆ. ಆದ್ರಿಂದ ಇದು ಬಹಳ ಮಹತ್ತರವಾದಂತಹದ್ದು. ಪ್ರಪಂಚದಲ್ಲೇ ಅತಿ ಹೆಚ್ಚು ದೊಡ್ಡ ಜನಗಣತಿ ಅಂತ ಹೇಳಿದ್ರೆ ನಮ್ಮ ಭಾರತದ ಸೆನ್ಸಸ್ ಇದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಗಮನ ಸೆಳೆದಿದೆ. ಈ ಒಂದು ಸೆನ್ಸಸ್ ಮೊದಲೆಲ್ಲ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು. ಇದೇ 2011 ನಲ್ಲಿ ಮಾಡಿರ್ತಕ್ಕಂಥದ್ದು. ಆನಂತರ ಇದುವರೆಗೂ ಕೂಡ ಮಾಡಿಲ್ಲ. ಆದ್ರಿಂದ ಇದು ಬಹಳ ಪ್ರಮುಖವಾದಂತಹದ್ದು. ಈ ಅಂಕಿ ಸಂಖ್ಯೆನೆ ಮತ್ತೆ 10 ವರ್ಷಕ್ಕೆ ಅಂತ ಇರ್ತದೆ ಕಾನೂನು. ಆದಿನ 8 ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಈಗ 2011 ನಲ್ಲಿ ಮಾಡಿದಂತ ಸೆನ್ಸಸ್ 10 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ನಿಯಮ ಇದ್ರೂ 2021ಕ್ಕೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಒಂದು 5-6 ವರ್ಷ ಹಿಂಗೆ ಮುಂದೆ ಹೋಗ್ತದೆ. ಹಾಗೇನೂ ಕೂಡ ಈಗಿನ ಸೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಸೆನ್ಸಸ್ 10 ವರ್ಷಕ್ಕೆ ಆಗ್ಬೇಕಂತ ನಿಯಮ ಇದ್ದು ಯಾವಾಗ ಆಗ್ತದೋ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನೆಲ್ಲ ಈಗ ಈ ಸೆನ್ಸಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬರ್ತದೆ ಅದನ್ನ ಎಲ್ಲ ಇದರಲ್ಲೂ ಕೂಡ ಯುಟಿಲೈಸ್ ಮಾಡೋದಕ್ಕೆ ಅದು ಅಧಿಕೃತವಾದಂತಹ ಮಾಹಿತಿ. ಬೇರೆ ಯಾವುದೇ ಕಮಿಟಿಗಳು ರಾಜ್ಯದ ಮಟ್ಟದಲ್ಲಾಗಲಿ ಯಾವುದೇ ಮಟ್ಟದಲ್ಲಿ ಯಾವುದೇ ಕಮಿಟಿಗಳು ಮಾಡಿ ಏನೇ ಅವರು ಸೆನ್ಸಸ್ ಅಂತಲ್ಲ, ಅವ್ರು ಏನೇ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು ಕೂಡ ಅದಕ್ಕೆ ಅಧಿಕೃತ ಮುದ್ರೆ ಇರೋದಿಲ್ಲ. ಈ ಸೆನ್ಸಸ್ ಅಲ್ಲಿ ಬಂದಂತ ಫಿಗರ್ಸ್ಗೆ ಅಧಿಕೃತ ಮುದ್ರೆ ಇರ್ತಕ್ಕಂಥದ್ದು. ಅದೇ ಅಧಿಕೃತವಾದಂತಹ ಅಂಕಿ ಸಂಖ್ಯೆಗಳು. ಅದು ಬಹಳ ಪ್ರಮುಖವಾದಂತಹದ್ದು. ಇದರಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು. ಮತ್ತು ನಮ್ಮ ಜೊತೆಲಿರೋರು ಅಕ್ಕಪಕ್ಕ ಇರೋರು ಕೂಡ ಮಾರ್ಗದರ್ಶನ ಮಾಡಿ ಈ ಸೆನ್ಸಸ್ ಹೆಚ್ಚು ಕರಾರುವಕ್ಕಾಗಿ ಅಂಕಿ ಸಂಖ್ಯೆಗಳ ಸಂಗ್ರಹ ಆಗಬೇಕು. ಅದಕ್ಕೆ ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ನಮ್ಮೆಲ್ಲ ಮತದಾರರಲ್ಲ ನಮ್ಮ ತಾಲೂಕಿನ ಎಲ್ಲ ಜನರಲ್ಲೂ ಕೂಡ ಮನವಿಯನ್ನ ನಾನು ಈ ದಿವಸ ಮಾಡ್ತಾ ಇದ್ದೇನೆ.